ಓಹೋ, ಏನ್ ಗೌಡ್ರೆ ಹೊಲ್ದಾಗ ಜೋರಾಗಿ ಬದುಕು ಮಾಡಿಸಿದೀರಾ? ಹಾ, ಯಾತ ಡ್ರಿಪ್ ಪೈಪು ಅದು ಇದು ಹಾಕ್ಸಿ ಬದುಕಿದ ಎಳಿಸಿ ಜೋರಾಗಿ ಮಾಡಿಸ್ತಿದ್ರಪ್ಪ. ಏನ್ ಗೌಡ್ರೆ ಮಾಡಿಸಿರೋದು ಇದು? ಏನಕ್ಕೆ? ಎಲೆ ಬಾರ್ಲ ರಂಗಜ್ಜ ಅತ್ತ, ನಿನ್ನ ಬದುಕಿನ ಮುಂದೆ ನಮ್ದು ಯಾವ ಸೀಮೆ ಬದುಕು? ಓ ಎಲೆ ಒಂದೆರಡು ಹೂವಿನ ಗಿಡ ಹಾಕಿದ್ದೀನಪ್ಪ, ಅದಕ್ಕೆ ಹಿಂಗೆ ಮಾಡಿದ್ದೀನಿ. ಬಾ ನೋಡ್ಬಾ ಹೆಂಗ ಇದ್ದಾವೆ. ಎಲೆ ಸುಮ್ಕಿರಿ ಗೌಡ್ರೆ ಅತ್ತ, ನಿಮ್ದು ಯಾವ್ದೋ ಒಂದು 15 ದಿನ ಬರೋ ಆದಾಯದಾಗೆ ನಾವು ವರ್ಷ ಎಲ್ಲ ದುಡಿಬೇಕು ಆಟ ಆದಾಯನ. ಕೂಲಿ ನಾಲಿ ಮಾಡ್ಕೊಂಡು ತಿಂಬರ್ಗು ಗೌಡ್ರಿಗೂ ಒಂದೇನೆ. ಅದಿರ್ಲಿ, ಏನು ಹೂವಿನ ಗಿಡ ಗೌಡ್ರೆ ಇವು? ಎಲೆ ನೋಡ್ಲ ರಂಗಜ್ಜ, ಒಂದು ಅರ್ಧಕ್ಕೆ ಸೇವಂತಿಗೆ ಹೂವು ಹಾಕಿದ್ದೀನಿ, ಇನ್ನೊಂದು ಅರ್ಧಕ್ಕೆ ಬಟನ್ಸ್ ಹಾಕಿದ್ದೀನಿ. ಒಂದು ಕೆಲಸ ಆತದು. ಮೊನ್ನೆ ನಾನು ಮಂಗಳವಾರ ಸಂತೆಗೆ ಸಿರಾಕ್ ಹೋಗಿದ್ದೆ, ಸಂತೆ ಮಾಡ್ಕೊಂಬರೋಣ ಅಂತಾನೆ. ಅಲ್ಲೇ ಈಡುಗ್ರು ದಾಸರಳ್ಳಿ ನಮ್ಮ ಜೊತ್ಗಾರೊಬ್ಬ ಸಿಕ್ಕಿದ್ದ. ನಾನು ಅವನು ಅವಾಗ ಜೊತ್ಗಾರೊಬ್ರು ಒಂದು ಕಾಲದಾಗೆ ಇಬ್ಬರು ಚಂದ ಹಾಕಿದ್ವಿ. ಅವನು ಹಿಂಗಾದ್ರೆ ಹಿಂಗೆ ನೋಡ್ರಿ ಗೌಡ್ರೆ, ಈಟು ಓಟು ಜಮೀನಿದ್ರೆ ಹೂವಿನ ಗಿಡ ಬೆಳ್ಕೊಂಬಕ್ಕೆ ಒಳ್ಳೇದಾಕೈತೆ, ರೇಟ್ ಸಿಕ್ಕಿರೆ ಒಳ್ಳೆ ಆದಾಯನೂ ಬೋತೈತಿ ಅಂತಂದ. ನಾನು ಈಗ ಈ ಈಟೈತಲ್ಲ ನೆಲ ಒಂದು ಅರ್ಧ ಎಕರೆ ಇತ್ತಿದ್ದು, ಇದಕ್ಕೆ ರಾಗಿ ಹಾಕನ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹಂಗೆ ಕೈ ಬಿಟ್ಟಿದ್ದೆ. ಇದು ಬೀಳು ಬಿದ್ದಿತ್ತು. ತಡೆ ಅವನು ಹಂಗೆ ಅನ್ನಲ್ಲ, ತಡೆ ಒಂದು ಒಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಸಾಲ ಎಲ್ಲ ಗೇಯಿಸ್ಬಿಟ್ಟೆ. ಟ್ಯಾಕ್ರಾಗಿ 5 ಬಾಳಿಂದ್ರ ಗೇಯಿಸ್ಬಿಟ್ಟು ಒಂದು ರೌಂಡು ಎಲ್ಲನ ರೋಟ್ರಿ ಹೊಡಿಸ್ಬಿಟ್ಟು ಸಮನಾದಂಗೆ ಆತ್ ನೆಲ. ಮಣ್ಣು ಚೆನ್ನಾಗಿತ್ತು, ನಮ್ದು ಕೆಂಪಟೆ ಮಣ್ಣು. ಅದಕ್ಕೆ ಈ ಮಂಚಿಂಗ್ ಪೇಪರ್ ಹಾಕಿಬಿಟ್ಟು 2.5 ಅಡಿಗೆ ಒಂದೊಂದು ಸಾಲು ಹೊಡಿಸ್ಬಿಟ್ಟು ಸೇವಂತಿಗೆ ಅಂಟು ಒಂದು ಅರ್ಧಕ್ಕೆ ಬಟನ್ಸ್ ಹಾಕಿದ್ದೀನಿ. ಏ ಗೌಡ್ರೆ, ಒಳ್ಳೆ ಕೆಲಸ ಮಾಡ್ರಿ, ಸುಮ್ಕಿರಿ. ಇವ್ಯಾತು ದೊಡ್ಡ ಬೆಳೆ ಬೆಳ್ಕೊಂಡ್ರೆ ನಾವು ಜೀವನ ಮಾಡಕ್ಕಾಕೈತೆ? ನೀನ್ ಅಡಿಕೆ ಗಿಡ ಅಂತ ಹಾಕ್ತಾರೆ ಗೌಡ್ರೆ. ಅಲ್ಲ, ಆದಾಯ ಐತೆ ಅಡಿಕೆ ಗಿಡದಾಗ, ಏನು ಆದಾಯ ಇಲ್ದಂಗಿಲ್ಲ. ಏನಂದ್ರೆ ವರ್ಷಕ್ಕೊಂದ್ಸಲಿ ದುಡ್ಡು ನೋಡೋದು. ಇಂಥವು ಸೊಪ್ಪು ಸದೆ ಬೆಳ್ಕೊಂಬೋದು, ತರಕಾರಿ ಬೆಳ್ಕೊಂಬೋದು, ಹಿಂಗೆ ಹೂವಿನ ಗಿಡ ಹಾಕ್ಯಂಬೋದು ಮಾಡಿದೆ. ಅವಾಗವಾಗ ಬೆಲ್ಲ ಪುಡಿ, ಸೋಪಿನ ಪುಡಿ, ಮನೆ ಖರ್ಚಿಗೂ ಹೆಂಗಸ್ರು ಮಕ್ಳಿಗೆಲ್ಲನ ಏನೋ ತಂದ್ಕೊಂಡು ಕೊಡಕ್ಕೂ ಅನುಕೂಲ ಆಕೈತಿ. ನಾವು ವರ್ಷದ ಬೆಳೆ ಬೆಳ್ಕೊಂಡು ಕುಕ್ಕಂಡ್ರೆ ನಾವು ಹಾಕೈತಿ ಹೆಂಗೌಡ್ರೆ. ಹೆಂಗ ಒಳ್ಳೆ ಕೆಲಸ ಮಾಡಿದಿರ ಬಿಡ್ರಿ. ಇನ್ನೊಂದು ಕಳ್ಳ ರಂಗಜ್ಜ, ಈಗ ಏನು ಈ ಸೇವಂತಿಗೆ ಗಿಡ ಹಾಕಿದ್ದೀನಲ್ಲ, ಈ ಮಧ್ಯದಾಗ ಜಾಗ ಖಾಲಿ ಐತಲ್ಲ, ಇದಕ್ಕೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ತೀನಿ. ಕೊತ್ತಂಬರಿ ಬೀಜ ಹಾಕಿಬಿಟ್ರೆ ಅವು ಆಗ ಈಗ ಅಂಬಾಗ ಒಂದು ತಿಂಗಳಿಗೆಲ್ಲ ಸೊಪ್ಪು ಬತ್ತೈತಿ. ಅದನ್ನು ಕಿತ್ತು ಮಾರಿರು ಏನಿಲ್ಲ ಅಂದ್ರೂ ಒಂದು 3-4 ರೂಪಾಯಿ ಒಂದು ಚೂಡು ಓದೇ ಹೋಗೈತಿ ನಮ್ಮ ಶಿರದಾಗಿ. ಎದ್ದಾಗಿನ ಮಾರ್ಕೆಟಿಗೆ ತಗೊಂಡೋಗಿ ಹೋಲ್ಸೇಲ್ ಹಾಕಿ ಬಂದುಬಿಟ್ರೆ ಒಂದು 4-5 ರೂಪಾಯಿಗೆ ಏನು ಮೋಸ ಇಲ್ಲ ಯಾವಾಗಲೂ. ಕೊತ್ತಂಬರಿ ಸೊಪ್ಪು ಹಂಗೆ ಏನೋ ಚೆನ್ನಾಗಿ ಬಂದರೆ ಮೆಂತ್ಯ ಸೊಪ್ಪು, ಆ ಕಡೆ ಒಂದೀಟ ಇದನ್ನ ಎಂತಪ್ಪ ಕರೆಸಕ್ಕು ಅಂತಂದು ಊರಿಬಿಟ್ರೆ ಹೆಂಗ ನಮಗೂ ಜೀವನಕ್ಕೂ ಹಾಕೈತೆ, ಖರ್ಚಿಗೂ ಹಾಕೈತೆ ಅಂತ ಅಂದ್ಕೊಂಡಿದ್ದೀನಿ. ಈಗಳೇ ರಂಗಜ್ಜ, ನಮ್ಮ ತಾಯಣ್ಣ ಹೇಳ್ತೀನಿ ನೋಡು, ಒಂದೇ ಬೆಳೆ ಬೆಳ್ಕೊಂಡ್ಕೊಂಬಿಟ್ರೆ ನಾವು ಹೆಂಗಿದ್ದು ಹಂಗೆ ಇರೋದು ಕಣಲಿ. ನಮ್ಮ ಅಪ್ಪ ಯಾರು ಮಾಡೋರಲ್ಲ, ಕಡಲೆ ಗಿಡ ಹಾಕ್ತೀವಿ ಅಂದ್ರೆ ಬರೇ ಕಡಲೆ ಗಿಡ, ರಾಗಿ ಹಾಕ್ತೀವಿ ಅಂದರೆ ಬರೇ ರಾಗಿ ಹಾಕಿ ಬರೇನ ಮೂಲೆಗೆ ಮೂಟ್ಗಳು ನೋಡ್ಕೊಂಬಾರ ಅಷ್ಟೇನ. ಏನು ದುಡ್ಡು ಕಾಸಿಗೇನು ಹಾಕಿರ್ಲಿಲ್ಲ ಅವ್ರಿಗೆ. ಏನಂದರೆ ಇವಾಗ ನಂಗೆ ಅವಾಗ ಸೌಕರ್ಯಗಳು ಇರಲಿಲ್ಲ ಬಿಡು. ಇವಾಗ ಡ್ರಿಪ್ ಪೈಪ್ ಅಂತೆ, ಮಂಚಿಂಗ್ ಪೇಪರ್ ಅಂತೆ, ಇವೆಲ್ಲ ಇದಾವೆ. ಕಣ್ರಿ ಗೌಡ್ರೆ, ಈಗಿನ ಬ್ಯಾಸಾಯ್ಕು ಆಗಿನ ಬ್ಯಾಸಾಯ್ಕು ಬಿಟ್ಟೋಕೈತ್ ಬಿಡ್ರಿ. ಇವಾಗ 1,000 ರೂಪಾಯಿ ಕೊಟ್ಬಿಟ್ರೆ ಟ್ಯಾಕ್ರಿ ತಂದ್ಬಿಟ್ಟು ರಪ್ಪ ಗಿಬ್ರಾಡ್ಕೊಂಡು ಅದೇ ಹೋಗ್ಬಿಡ್ತಾನೆ. ನಾವು ಸಣ್ಣ ಹುಡುಗರ ನಮ್ಮ ಅಪ್ಪ ಬ್ಯಾಸಾಯ ಮಾಡೋರಲ್ಲ, ಅವಾಗ ನಾನು ಮದುವೆ ಆದ ಸುಮ್ಮನೆ ನಾನು ಬ್ಯಾಸಾಯ ಮಾಡಿದ್ದೀನಿ ಇಲ್ಲ ಅಂತಲ್ಲ. ಈಗ ಗೌಡ್ರೆ, ನಮ್ಮ ತಾಯಣ್ಣ ಎದ್ದಾಗ ಉಡ್ದನ್ ಮುಡಿಕೆನ ಎದ್ದಾಗ ಉಡಿರೆ ಬಿಸ್ಲತ್ತುವಾಗ 8ರಿಂದ ಒಂದು 4ರಿಂದ 5 ದೋಣಿ ಗೇಯುವಾಗ ಸುಸ್ತು. ಏನು ಈಟು ಓಟ್ನೆಲ್ಲ ಓಡಾಡ್ಬೇಕಾಗಿತ್ತೆ ನಾವು. ರಾಮ ದನಿನಿಂದ ಓಡಾಡಿನೂ ಕಾಲು ಪೀಕವು. ಏನು ಇಲ್ಲಿ ನಮ್ಮೂರಿಂದ ಸಿರಾಕ್ ನಡ್ಕೊಳ್ಳೋದಂಗೈತೆ, ಕಾಮಲ್ಲಿ ಅಷ್ಟೇ ದನಿನಿಂದ ಓಡಾಡಿರಿ. ಇವಾಗ ಅವೆಲ್ಲ ಇಲ್ಲ, ಸುಲಭಕ್ಕೆ ಬಂದ್ಬಿಟ್ವು ಎಲ್ಲನ. ಏನ್ ಮಾಡ್ತಾರೆ, ಟ್ಯಾಕ್ರಿ ತತ್ತಾರೆ, ರಪ್ಪಂಗಿ ಬಿಡ್ತಾರೆ, ಒಯ್ಬಿಡ್ತಾರೆ. ಅವಾಗ ಅಂಡು ಮರ ಹೊಡಿತಿದ್ವಿ ಗೊತ್ತೇ, ಈಗಂತ ಎಗ್ಗುಂಟೆ ಅಂದ್ರೂ ಮುಳ್ಳಲ್ವೇ ಹೊಡಿತಿದ್ವಲ್ಲ ಅಂತಂದು ಇವಾಗ ಎಲ್ಲ ರೋಟ್ರೆ ಹೊಡಿಯಕ್ಕೆ ನಿಂತ್ಬಿಟ್ಟವ್ರಿ. ಕಡ್ಲೆ ಬೀಜ ಸಮೇತ, ರಾಗಿ ಸಮೇತ ಟ್ಯಾಕ್ರಿಗೆ ಹಾಕ್ತಾರೆ ಗೌಡ್ರಿ. ಎಲ್ಲ ಸುಲಭಕ್ಕೆ ಬಂದ್ಬಿಡ್ತು ಬಿಡ್ರಿ. ಏನಂದ್ರೆ ಬೇಸಾಯ ಮಾಡಿದ್ರೆ ರೇಟ್ ಒಂದು ಸಿಕ್ಕಿಬಿಟ್ರೆ ರೈತರಿಗೆ ಅನುಕೂಲ ಆಕೈತಿ. ಏನ್ ಮಾಡ್ತೀರಾ, ರೇಟ್ಗಳ್ದು ಒಂದ್ಸಲಿ ಹತ್ತೈತೆ, ಒಂದ್ಸಲಿ ಇಳಿತೈತಿ, ಲ್ಯಾಟ್ರ್ ಹೊಡೆದಂಗೆ ಎಲ್ಲನ. ಅದಕ್ಕೆ ಕಳ್ಳ ರಂಗಜ್ಜ, ನಮಗೂ ವಯಸ್ಸಾಗ್ತಾ ಬಂತು. ಮೊದ್ಲಿನಂಗೆ ಓಡಾಡೋದು ಅಲ್ಲೂ ಇಲ್ಲೂ ಮಾಡೋಕ್ಕಾಗಲ್ಲ. ಅದಕ್ಕೆ ಕೂಲರ್ಗೆ ಹೇಳಿದ್ರೆ ಈಗ ಇವಾಗೇನು ಬದ ಎತ್ತಕ್ಕೂ ಟ್ಯಾಕ್ರಿಗೆ ಎತ್ಕೊಂಡು ಕೊಡ್ತಾರೆ. ಮಂಚಿಂಗ್ ಪೇಪರ್ ಹಾಕ್ಬಿಟ್ಟು ಒಂದು 2.5 3 ಅಡಿಗೆ ಒಂದೊಂದು ಊರ್ಕೊಂಡು ಹೋಗಿದ್ದೀವಿ ಬೀಜನ.
ಮಂಚಿಂಗ್ ಪೇಪರ್ ನಡಿಕೆ ಅದನ್ನ ಹಾಕೋದಕ್ಕಿಂತ ಮುಂಚೆ ಒಂದಿಟ DAP ಗೊಬ್ಬರ ಹಾಕಿದ್ದೀನಿ. ಗಿಡಗಳು ಚೆನ್ನಾಗ್ತಾ ಇದ್ದವು, ತಂದು ಊರಿದ್ದೀವಿ. ಏನಿಲ್ಲ ರಂಗಜ್ಜ, ಒಂದು 3-3.5 ತಿಂಗಳು ಚೆಂದಾಗಿ ನೋಡ್ಕೊಂಡ್ರೆ ಹೂವು ಬಂದ್ಬಿಡ್ತವೆ. ಹೂವು ಬರ್ತವೆ. ತಿರ್ಗಿ ಹತ್ತಲಿಂದ 1-1.5 ತಿಂಗಳು 2 ತಿಂಗಳು ಹೂವು ಕೊಯ್ಕೋಬೋದು. ಆರೈಕೆ ಮಾಡ್ಕೊಂಡಂಗೆ ಹೂವು ಕೊಯ್ಕೋಬೋದು. ಇನ್ನೇನು ನಮ್ಮ ತುಮಕೂರು ಮಾರ್ಕೆಟ್ಗೆ ಹಾಕ್ಬೋದು. ನೀನು ಬಿಡುವನ ಹಾಕು, ಕಟ್ಸೋನ ಹಾಕು, ಹೆಂಗೆ ಹಾಕಿರೋ ನಡೀತೈತಲ್ಲ ನಮ್ಮ ತುಮಕೂರು ಮಾರ್ಕೆಟ್ನಾಗೆ. ಒಂದು ಕೈ ಹೂವು ಏನಿಲ್ಲ ಅಂತಂದ್ರೂ ಒಂದು 2200 2500 ತನಕ ಹೋದ್ರೆ ಲಾಸ್ ಆಗಲ್ಲ. ತೀರಾ ಕಮ್ಮಿ ಆಗಿಬಿಟ್ರೆ ಲಾಸ್ ಆಗ್ತೈತೆ. ಒಂದು 2000 ಮೇಲಿದ್ರೆ ಲಾಸ್ ಆಗಲ್ಲ. 1 kg ಹೂವು 150, 120, 130 ಹಿಂಗೆ ನಡೆದ್ರೆ ಏನೋ ಬೇಸಾಯ ಮಾಡಿದ್ಕೂ ಏನೋ ಒಂದು ಹುಡ್ತೈತಿ. ಇಲ್ಲ ಅಂದರೆ ಹೂವಿನಾಗೂ ತೀರಾ ಲಾಸ್ ಆಗಿಬಿಡ್ತೈತಿ. ಕುಂಟಣ ಬೂದಿ ಒತ್ತಂಗೆ ಹಾಕೈತಿ. ಅದಕ್ಕೆ ವ್ಯವಸಾಯ ನಿಯತ್ತಾಗಿ ಮಾಡಿದರೆ ತಾಯಿ ನಮ್ಮವ್ವ ಕೈಗೆ ಏನೋ ಈಟ ಊಟ ಕೊಡ್ತಾಳೆ ಎಂಬುದೊಂದು ನಂಬಿಕೆ. ಹಂಗೂ ಹೋದ್ರೆ ಏನು ಮಾಡೋಕ್ಕಾಕೈತೇಳು? ನಂಬಿಕೆ ಐಕೆ ಮಾಡ್ತೀವಿ. ಭೂಮಿ ತಾಯಿ ನಂಬಿಕೆ ಐಕೆ ಮಾಡ್ತೀವಿ ಅಲ್ವೇ? ಎಲ್ಲ ರಂಗಜ್ಜ ನಿಜನ ಸುಳ್ಳ ನಾನು ಹೇಳೋದು? ಮೆಟ್ನ ಹೊಡಿತಿಲ್ಲೋ ಅಪ್ಪರ್ ನನ್ನ ಮಗನೇ. ಯಾವಲ್ಲ ಹೇಳಿದ್ ನಿನಗೆ ಬಿಡಾಕಿಲ್ಲಿ? ಏನು ಬಿಟ್ಟು ಬಿದ್ದೈತೆ ಇಲ್ಲಿ? ಅವತ್ತೇ ಬಡ್ಕೊಂಡಿದ್ದೀನಿ ನಿನಗೆ. ನಮ್ಮ ಹೊಲ್ದಾಗ ನಿಮ್ಮ ಕುರುಗಳನ್ನ ಹೆಜ್ಜೆ ಖುಷಿ ಬಡ್ಕೊಳ್ಳ ಲೋಪರ್ ನನ್ನ ಮಗನೇ ಅಂದ್ರೆ ಅರೆ ಹೊಡಿ ಹಾಕಿ ಯಾಕೆ ಬದಿನ ಮೇಲೆ ಹೊಡ್ಕೊಂಬತ್ತಾನೆ. ಏನು ಹಂಗಾರೆ ಬೀಳಿಲ್ ಮೇಲೆ ಆ ಕಡೆಗೆ ನೀವು ಮಲ್ದ ಕಡೆಗೆ ಅಂದ್ರೆ ತಲೆ ಹಾಕ್ತೀವಿ ನಾವು. ಲೋಪರ್ ನನ್ನ ಮಕ್ಕಳ ಬೇಡ ಕಂಡ್ರಲ್ಲ ಅಂದ್ರೂ ಯಾಕೆ ಅರೆ ಹೊಡೆ ಗಿತ್ಲೆ ಬರ್ತಾರೆ. ಹೊಡೆ ಹಾಸ್ಗೆ ಎಲೆ ಇದ್ಯಾರು ಗೌಡ್ರೆ ಹಿಂಗೆ ಕೂಗಾಡ್ತಾ ಇದ್ದಾರೆ? ಯಾರು ನಮ್ಮ ಕರಿಯಣ್ಣ ಆಗಿರಂಗ ಇದ್ದಾನೆ? ಓ ಇವ್ರು ಶುರುವಾತ್ ಕಣಪ್ಪ ಇವ್ರದು. ಯಾರ ಕುರಿ ಬಿಟ್ಕೊಂಡಿರಂಗ ಇದ್ದಾನೆ. ಯಾಕಲ್ಲ ಬರ್ದಾಡ್ತೀರಾ? ಲೇ ರಂಗಜ್ಜ, ಇವ್ನು ಕರಿಯಣ್ಣ ತಿರ್ಗಾ ಶುರು ಹಚ್ಕೊಳ್ಳ ಜಗಳನ. ಯಾರೋ ಕುರಿಯರ ಮೇಲೆ ಜಗಳಕ್ಕೆ ಬಿದ್ದವ್ ಕಣವು. ನಡಿಯಲ್ಲ ಇಲ್ಲ ಮೆಂಟ್ಲು ನನ್ನ ಮಾಕಣ ನಡಿಯ ಮೊದ್ಲೇನೋ ಕುರಿಗಿರಿಗೆ ಯಾತನ ತಂಡೆ ಅಸ್ತು ತಿರ್ಗಾ ಅದನ್ನ ಗಾಲಿ ಗಲಾಟೆ ಮಾಡ್ಕೊಳ್ಳೋನು. ನಡಿ ಹೋಗದ್ ನಡಿ. ಬಿಡ್ಕರಿಯಣೆಯೋ ಏನೋ ತಿಂದೇವೆ ಎಂಬುದ್ರಂಗೆ ಆಡ್ಚಪ್ಪ. ಹಿಂಗೇನ ಆ ಬದಿನ ಮೇಲೆ ಹಾಸಿ ಒಂದು ಕುರಿ ನಡ್ಕೊಂಬಂದ್ರೆ ಹಂಗೆ ನೀನು ಆಡೋದು ನೋಡು. ಅಕ್ಕಪಕ್ಕದವ್ರು ಅಲ್ದಾರ ಅಂದಮೇಲೆ ಕುರಿದನ ಮೇಯ್ದಂಗಿರ್ತವೆ. ಬಿಡೋದು ಯಾಕಂಗೆ ಬೈತೀಯ? ತಿರುಗಿ ಮಾತಾಡ್ತೀನಲ್ಲ ಲೋಪರ್ ನನ್ನ ಮಗನೇ. ಎಗರುಸಿ ಎದ್ಗೋದು ಬಿಡ್ತೀನಿ. ಅವತ್ತೇನು ಬಡ್ಕೊಂಡಿದ್ದು ನಾನು? ನಿಮ್ಮ ಹೊಲ್ದಾಗ ನನ್ನವು ಕಾಲಿಕ್ಬಾರ್ದು, ನಮ್ಮ ಹೊಲ್ದಾಗ ನಿನ್ನವು ಕಾಲಿಕ್ಬಾರ್ದು ಅಂತ ನಾನು ಬಡ್ಕೊಂಡಿದ್ದೀನಿ. ಆದರೂ ಯೋಟ್ರಲ್ಲ ಹಿಂಗೆ ದುರಹಂಕಾರ. ಯಾವನೆಲ್ಲ ಹೇಳಿದ್ದೀನಿ ಹೊಡ್ಕೊಂಬರಕ್ಕೆ? ಬೀಳನಾಗಲಿ ಬೆಳೆನ ಇರಲಿ ಏನನ ಆಗಲಿ ಬದಿನ ಮೇಲೆ ಬಂದು ಬದಿನ ಮೇಲೆ ನೋಡ್ದಲ್ಲ ಆ ಕಡೆಗೆ ನೀರು ಇಕ್ಕಿದ್ದೀನಿ, ಎಲ್ಲ ತುಳ್ಕೊಂಬಂದೇವೆ. ಅದು ಒಳ್ಳೆ ಗಡ್ಸಾಗಿ ಕುಕಂತೈತಿ. ಯಾವನೆಲ್ಲ ಗೈಕೊಂಡ್ ಕೊಡೋದು? ಯಾವನ ಹೇಳಿದ್ ನಿನ್ಗೆ ಇಲ್ಲಿ ಬಿಡಕ್ಕೆ? ನೋಪರ್ ನನ್ನ ಮಕ್ಕಳು ಹಿಂಗೆ ಮಾಡ್ತಾ ಇರ್ರಿ. ನೋಡಿಲ್ಲ ನಾನು ನೋಡತಕ್ಕ ನೋಡು ಯಾವ ಥರ ತಣ್ಣು ಏರಿ ಇಕ್ಬಿಟ್ಟು ಕುರಿ ಕಾಲು ಮೂರಾಕಿ ಬಿಡ್ತೀನಿ. ಲೋಪರ್ ನನ್ನ ಮಕ್ಕಳ ಏನು ಹೇಳೋನು ಕೇಳೋನು ಯಾವ ಇಲ್ವೇ ನಿಮಗೆ? ಕರಿಯಣ್ಣ, ನಾಲಿಗೆ ಉದ್ದಕೈತಿ ಅಂತ ಹೆಂಗ್ ಬೇಕಂಗೆ ಮಾತಾಡ್ಬೇಡ. ಏನು ಸದ್ರು ಸಿಕ್ಕಿದೀವಿ ನಾವು? ನೆಟ್ಟಗೆ ಮಾತಾಡು. ನೀನು ಅಷ್ಟೇನಾ? ನಿಮ್ಮ ಹೊಲ್ತಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಹೊಲ ದಾಟ್ಕಡೆ ಹೋಗ್ಬೇಕು. ಓಲಿ ಪಾಪ ಅಂತ ನಾನು ಸುಮ್ಮನಿದ್ರಿ ಯಾಕೆ ಜೋರಾಗಿ ಮಾತಾಡ್ಸಲ್ಲ ನೀನು? ಏನು ಹಂಗಾರೆ ನಮ್ಮ ಹೊಲ್ದಾಗ ಖಾಲಿ ಐತಲ್ವೇ ನೀನು? ಖಾಲಿ ಕೇಳೋಣ ನೀನು? ಏನು ಕುರಿ ಮೇದು ಬಿಟ್ರೆ ಕುರಿ ಎಲ್ಲ ಅಡ್ಡಾಡ್ಕೊಂಡ್ ಬಂದ್ಬಿಟ್ರಿ ನೀನು ಹೊಲ ಹಾಳಾಗೋಗುತ್ತೆ. ನೋಡಿ ಅದೇನು ಹಾಳಾಗೈತೆ ನಾನು ನೋಡ್ತೀನಿ. ಅದೇಟು ಲಾಸ್ ಆಗೈತೆ ನಿಂದು. ನಾನು ದಂಡ ಕಟ್ಕೊಂಡು ಕೊಡ್ತೀನಿ ಅದಕ್ಕೆ. ಸುಮ್ಮನೆನ ಬಾಯಿಗೆ ಬಂದಂಗೆ ಮಾತಾಡ್ತಿ ಹಂಗೇನ? ಯಾಕೇನೋ ಕೇಳ್ತೀವಿ ಸುಮ್ಮನೆ ಅಂತಾನೆ. ನಾವು ಮಾತಾಡಿದ್ರೆ ಮರ್ಯಾದೆ ಉಳಿಯಲ್ಲ ಅಷ್ಟೇನಾ? ಅಕ್ಕಪಕ್ಕದ ಹೊಲ್ದಾರು ಅಂತ ನಾವು ಸುಮ್ಮನಿದ್ರೆ ನೀವು ಜೋರು ಮಾಡ್ತಿಯಲ್ಲ ಇನ್ನೂ. ನೋಡ ಈ ನನ್ನ ಮಗನ ಮಾತಾ ನೋಡೋ. ಏ ದುರಹಂಕಾರದ ಮಾತುಗಳು ಕಲ್ತಿದ್ದೀರ? ದುರಹಂಕಾರದ ಮಾತುಗಳ? ನಿಮ್ಮ ಅಪ್ಪ ಏನೋ ಕೇಳೋ. ನಿಮ್ಮ ಅಪ್ಪಗೆ ಬಿಸಿ ಮುಟ್ಸಿದ್ದೀನಿ ಅಲ್ಲೇ ಒಂದಿನ. ನೀನು ಯಾವ ಲೆಕ್ಕನಲ್ಲ ನನಗೆ? ಹಿಂಗಾದ್ರೆ ಹೆಜ್ಜೆ ಇಕ್ಕಂಗಿಲ್ಲ. ಹಂಗೆ ಮಾಡಿಬಿಡ್ತೀನಿ ಲೋಪರ್ ನನ್ನ ಮಕ್ಕಳ. ದಿಮಾಕ್ಗಳು ಬಂದವೆಲ್ಲ ನಿಮ್ಗೆ ಅಲ್ಲೇನ ದಿಮಾಕುಗಳು. ನೀನು ಅಲ್ಲನ ಬಲ್ತ್ಕೊಂಡ್ಬಿಟ್ಟಿದ್ದ. ನಿಮ್ಮ ಅಪ್ಪಗೆ ಒಂದಿನ ಬಿಸಿ ಮುಟ್ಸಿದ್ದೆ, ನಿನಗೂ ಮುಟ್ಟಿಸ್ತೀನಿ ಹಿಂಗ್ಯಾರೆ. ಏನಯ್ಯ ನೀನು ಬಿಸಿ ಮುಟ್ಸೋದು? ಏನಯ್ಯ ನೀನು ಬಿಸಿ ಮುಟ್ಸೋದು? ಮುಟ್ಸೋದೇನು ನೋಡ್ತೀನಿ ನಾನು. ನಾವೇನು ಕೈಗೆ ಬೆಳೆ ತೊಟ್ಕೊಂಡಿದ್ದೀವಿ? ಮುಟ್ಸೋದೇನು? ಬಿಸಿ ಮುಟ್ಟಿಸ್ತಾನಂತೀವ್ನು ಬಿಸಿನ. ಏನಂಗ ನಮ್ಮ ತಗೇನು ಬಿಸಿ ಇಲ್ಲ ಮುಟ್ಸೋಕ್ಕೆ. ಮುಟ್ಸೋದೇನು ಮಾಡ್ತೀನಿ ನೋಡ್ತೀನಿ ನಾನು. ಲೇ ಕರಿಯಣ್ಣ ಸುಮ್ಮನಿರಲ್ಲ. ಲೇ ನಾಗೇಶ ಸುಮ್ಮನಿರಲ್ಲ ನೀನು. ಯಾಕ್ರೋ ಹಿಂಗೆ ಜಗಳಾಡ್ತಾ ಇದ್ದೀರಾ? ತಡಿರಲ್ಲ ಗೌಡ್ರು ಬಂದರು. ನೋಡ್ರಂಗಜ ಮತ್ತಿಗೆ ಒಂದು ಬಲ್ ಜೋರ ಐತೆ ಯಾಕನ.
ಹಂಗಾರೆ ಅಕ್ಕಪಕ್ಕದವ್ರು ಹೊಲ್ದರು ಒಂದೇ ಊರರು ಅಂದ್ಮೇಲೆ ಒಂದು ಬದಿನ ಮೇಲೆ ನಾವು ಎಮ್ಮೆ ಕೊಟ್ಟು ಓಡಾಡೋದು ದನ ಓಡಾಡೋದು ನಮ್ಮ ಕುರಿ ಓಡಾಡೋದು ಮಾಡಲ್ವೇ ಹಾ ಆ ಕಾಲದಾಗ ಹಸಿನ ನಮ್ಮ ಕುರಿ ಒಂದೆರಡು ನಡ್ಕೊಂಬಂದ್ಬಿಟ್ಟವಿ ಅದಕ್ಕೆ ಇವ್ನು ಏನು ತಿಕ್ಕದೆಲ್ಲ ಹುಡ್ರು ಕಟ್ಕೊಂಡು ಅಂದ್ಮೇಲೆ ಜಗಳಕ್ಕೆ ಬರ್ತಾ ಇದ್ದಾನೆ ಲೆಕ್ಕ ಹಾಕು ನಿಮ್ಮ ಅಪ್ಪ ಈಗಾಗಲೇ ಬಿಸಿ ಮುಡ್ಸಿದೀನಿ ನಿನ್ನ ಹಿಡ್ಕೊಂಡು ಹೋಯ್ತೀನಿ ಹಂಗೆ ಹಿಂಗೆ ಕುರಿ ಕಾಲು ಮುರಿತೀನಿ ನಿನ್ನ ಕಾಲು ಮುರಿತೀನಿ ಅಂತಾನ ಬೈಕ್ ಬಂದಂಗೆ ಮಾತಾಡ್ತಾನಲ್ಲ ಇವಯ್ಯ ಏನು ಲಾಸ್ ಆಗೈತಿ ಒಂದು ಏನಾರ ಲಾಸ್ ಆಗಿದ್ರೆ ಈಗ ನೋಡು ಇವಾಗ ದಂಡ ಕಟ್ಕೊಂಡು ಕೊಡ್ತೀನಿ ನಾನು ಮೀಸೆ ಬೋಳಿಸ್ಬಿಡ್ತೀನಿ ನಾನು ಆ ಥರ ನಾನು ದಂಡ ಕಟ್ಕೊಡ್ಲಿಲ್ಲ ಅಂದ್ರೆ ನಾನು ನ್ಯಾಯ ನಿಯತ್ತಿಗೆ ಬದುಕಿ ಅನ್ಕೊಳಜ ಇಂಥರ ಇವ್ರ ಬಾಯಾಗ ನಾನು ಮಾತು ಕೇಳಬೇಕೆ ನಾನು ತೆಗೆಸ್ಕೆತ್ತ ತಡಿಲ ನಾಗೇಶ ತಡಿಯೋ ದೊಡ್ಡರ್ ಬಂದವ್ರೆ ಗೌಡ್ರ ಇದ್ದಾರೆ ನೀನು ಅವ್ರ ಮುಂದೆ ಹಿಂಗೆ ಕಿರ್ಸಾಡಿದೆ ತಡಿಲ ಎಲ್ಲ ನೋಡ್ಕೊಂತಾರೆ ತಡಿಲ ಲೇ ಕರಿಯಣ್ಣ ಏ ನಾಗೇಶ ಯಾಕ್ರೋ ಹಿಂಗೆ ಪರದಾಡ್ತಾ ಇದ್ದೀರಾ ಯಾಕ್ರೋ ಹಾ ಕರಿಯಣ್ಣ ಯಾಕಪ್ಪ ನೋಡ್ರಿ ಗೌಡ್ರೆ ಇವನ್ನ ಅಲ್ಲಿ ಇವಾಗ ತಾನೇ ರಾಗಿ ಹೊಲಕ್ಕೆ ನೀರು ಕೇಳಿತ್ತು ಬಂದಿದ್ದೀನಿ ಇವು ನಾವೆಲ್ಲ ಕುರಿ ಬಿಟ್ಕೊಂಡು ಆ ರಾಗಿ ಹೊಲ ತೆನೆ ಹೊಲ್ಟೈತೆ ತೆನೆ ತಿನ್ನಿಸ್ಕೊಂಡು ಕಾಲೇದಾಗ ಹಾಸಿ ನುಗ್ಗಿಸ್ಕೊಂಡ್ ಬಂದೇವ್ರಿ ಹಾಂ ಅದೆಲ್ಲ ತಿರ್ಗಾ ರಾಗಿ ಹೊಲ ಏನು ಹುಟ್ಟಾಕೈತೆ ಅದು ಅಧ್ವಾನ ಆಗೋಯೈತಿ ಅದನ್ನ ಕೇಳಕ್ಕೆ ಬಂದ್ಬಿಟ್ರೆ ನನ್ನ ಮೇಲೆ ನಿಗ್ರಾಡ್ತಾ ಇದ್ದಾನೆ ಹಾಂ ಗೌಡ್ರೆ ತಿರ್ಗಾ ಹೇಳ್ತಾ ಇದ್ದೀನಿ ನೋಡ್ರಿ ಹಂಗಾರೆ ಒಂದು ಊರು ಅಂದಮೇಲೆ ಒಂದು ದಾರ್ಯಾಗ ದನಕರ ಓಡಾಡೋದು ತಪ್ಪ ಗೌಡ್ರೆ ಏನೋ ಒಂಚೂರು ಹೆಚ್ಚು ಕಮ್ಮಿ ಐತಿ ಅದಕ್ಕೆ ಲೋಪರ್ ನನ್ನ ಮಗ ಅಂತ ನನ್ನ ಮಗ ಇಂಥ ನನ್ನ ಮಗ ಅಂತ ಬೈದ್ರೆ ಯಾವನ ಕೈಲಿ ಕೇಳಕ್ಕಾಕೈತಿ ಗೌಡ್ರೆ ಹಾ ಹೇಳ್ರಿ ನೀವು ತಲವಂದಿಗ್ರು ಹಿರಿ ಮನ್ಸರು ಈ ಊರಿಗೆ ನೀವು ಗೌಡ್ರು ನೀವು ಏನು ಹೇಳ್ತೀರ ಅದನ್ನ ನಾನು ಕೇಳ್ತೀನಿ ಏನನ್ನ ಲಾಸ್ ಆಗಿದ್ರೆ ತೀರನ ನಮ್ಮ ತಾಯಣ್ಣ ಹೇಳ್ತೀನಿ ಗೌಡ್ರೆ ನಾನು ದಂಡ ಕಟ್ಕೊಂಡು ಕೊಡ್ತೀನಿ ನನ್ನ ಕುರಿಲೇ ಬಿಟ್ಟು ಹೋಗ್ತೀನಿ ಗೌಡ್ರೆ ಆ ಥರ ದೊಡ್ಡ ಲಾಸ್ ಆಗಿದ್ರೆ ತಡಿಲ ನಾಗೇಶ ತಡಿಲ ಯಾಕೋ ಹಿಂಗೆ ಕಿರ್ಚಾಡ್ತಿದ್ಯಾ ತಡಿಲ ಒಂದ್ರ ಒಟ್ಟು ತಡಿಬೇಕು ದೊಡ್ಡರು ಬಂದವ್ರ ಅಂದಮೇಲೆ ಒಂದಿಟ್ಟು ತಾಳ್ಮೆಯಿಂದ ಇರಬೇಕು ಅದನ್ನ ಬಿಟ್ಟು ಬಾಯೋದಂಗೆ ಮಾತಾಡಬಾರ್ದು ತಡಿ ಅವ್ರು ಮಾತಾಡ್ತಾರೆ